ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ರಾಜ್ಯದ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಇಂದು ಬೆಳಿಗ್ಗೆ ಕಲಬುರಗಿ ನಗರದ ಜಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿ ಇರುವ ಕ್ಯಾನ್ಸರ್ ಆಸ್ಪತ್ರೆಗೆ ಭೇಟಿ ನೀಡಿದರು. ರಾಜ್ಯದ ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಖಾತೆಯ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಇಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಜಿಮ್ಸ್ ಆಸ್ಪತ್ರೆಯ ಹಿಂಭಾಗದಲ್ಲಿ ಇರುವ ಕ್ಯಾನ್ಸರ್ ಆಸ್ಪತ್ರೆಗೆ ಭೇಟಿ ನೀಡಿದರು. ಇದೊಂದು ಭಾಳ ಲೋಕಲೈಸ್ಡ್ ರೇಡಿಯೇಷನ್ ಸಿಸ್ಟಮ್ ಇದೆ ಬ್ರೇಕೇಜ್ ಥೆರಪಿ. ಅದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಪೇಷಂಟ್ಗೆ ಅದರಿಂದ ಅನುಕೂಲ ಆಗ್ತದೆ. ಹಾಗಾಗಿ ಇಲ್ಲಿ ಕಲಬುರಗಿಯಲ್ಲಿ ಅದನ್ನು ಮಾಡಿದ್ದೀವಿ. ಇಲ್ಲಿ ಇರ್ತಕ್ಕಂಥ ಏನು ಇಕ್ವಿಪ್ಮೆಂಟ್ ಇದೆ ಅದು ಜರ್ಮನಿಯಿಂದ ಇಂಪೋರ್ಟ್ ಆಗಿರ್ತಕ್ಕಂಥದ್ದು. ಇಟ್ಸ್ ಒನ್ ಆಫ್ ಇಟ್ಸ್ ಕೈಂಡ್. ಕಲ್ಯಾಣ ಕರ್ನಾಟಕದಲ್ಲಿ ಆ ಇಕ್ವಿಪ್ಮೆಂಟ್ ಎಲ್ಲೂ ಇಲ್ಲ, ಪ್ರೈವೇಟಲ್ಲೂ ಇಲ್ಲ ಅನ್ಕೊಡ್ತೀನಿ. ಹಾಗಾಗಿ ಇವತ್ತು ನಾವು ಈ ಫೆಸಿಲಿಟಿ ಇಲ್ಲಿ ನಾವು ಗೌರ್ಮೆಂಟಲ್ಲಿ ಮತ್ತು ವಿಶೇಷವಾಗಿ ಕಲಬುರಗಿಯಲ್ಲಿ ಇಡೀ ನಮ್ಮ ಡಿವಿಷನ್ ಜನ ಬಂದಿದ್ರೆ ಲಾಭ ಪಡ್ಕೊಳ್ಬೋದು ಅನ್ನೋದಕ್ಕೆ ನಾವು ಅದನ್ನು ಇನಾಗ್ರೇಷನನ್ನು ಮಾಡಿದ್ದೀವಿ. ನಾನು ಇನಾಗ್ರೇಷನ್ ಮಾಡೋದನ್ನು ಪ್ರಾರಂಭ ಮಾಡಿದ್ದೀವಿ. ಯಾಕಂದರೆ ಪೇಷಂಟಿಗೆ ನಾವು ಅನುಕೂಲ ಮಾಡಿಕೊಡೋದಕ್ಕೋಸ್ಕರ ಮಾಡಿದ್ದೀವಿ ಅಂತ ಅದನ್ನು ಮಾಡಿದ್ದೀವಿ. ಅದನ್ನು ಕೂಡ ಲೋಕಾರ್ಪಣೆ ಅಂತೂ ಆಗಿದೆ. ಈಗ ಇನ್ನೊಂದು ಇದರದೆಲ್ಲ ಇನಾಗ್ರೇಷನ್ನು ಕೂಡ ನಾವು ಮಾಡ್ತೀವಿ ಇದರದ್ದು. ಆಮೇಲೆ ಫೌಂಡೇಶನ್ನು ಎಲ್ಲ 16ನೇ ತಾರೀಕು ಮಾಡಬೇಕಂತ ಉದ್ದೇಶ ಇದೆ. ಮುಂದಿನ ತಿಂಗಳು 16ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ನಮ್ಮ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು DK ಶಿವಕುಮಾರ್ ಅವರು ಕೂಡ ಬರ್ತಾ ಇದ್ದಾರೆ. ಅನೇಕ ಪ್ರೋಗ್ರಾಮ್ಗಳಿವೆ, ಅದನ್ನು ಆಮೇಲೆ ಹೇಳ್ತೀವಿ. ಇಲ್ಲಿ ವಿಶೇಷವಾಗಿ ಬ್ರೇಕೇಜ್ ಥೆರಪಿ ಇವತ್ತು ಪ್ರಾರಂಭ ಮಾಡಿ, ಯಾಕಂದರೆ ನಾವು ಫೆಸಿಲಿಟಿ ಮಾಡಿ ಅದನ್ನು ಇನಾಗ್ರೇಷನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಫೆಸಿಲಿಟಿ ಸ್ಟಾರ್ಟ್ ಮಾಡಿದ್ದೀವಿ. ಇದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಅನುಕೂಲ ಆಗ್ತಾ ಇದೆ. ಈ ಭಾಗದ ನಮ್ಮ ಮುಖಾಂತರ ನಾನು ಇಡೀ ಕಲ್ಯಾಣ ಕರ್ನಾಟಕದ ಜನರಿಗೆ ಏನಂದರೆ ಬ್ರೇಕೇಜ್ ಥೆರಪಿ ಮಿಷನ್ ಇದೆ. ಬ್ರೇಕೇಜ್ ಥೆರಪಿ ಇದು ಲಾಂಗ್ ಲೈಫ್, ಇದು ಸುಮಾರು 5 ವರ್ಷ ಇದು ಸೋರ್ಸ್ ಲೈವ್ ಆಗಿದೆ. 5 ಇಯರ್ಸ್ ಇದು ಸೋರ್ಸ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಈ ಒಂದು ಇಲ್ಲಿ ನಾವು ಕಲಬುರಗಿಯಲ್ಲಿ ಇದನ್ನು ಲೋಕಾರ್ಪಣೆ ಮಾಡ್ತೇವೆ.
ಮತ್ತು ವಿಶೇಷವಾಗಿ ಇಲ್ಲಿ ನಾನು ಈ ತಾನೇ ನೀವು ನೋಡಿದ್ವಿ ಏನಂದರೆ ಇಲ್ಲಿ ಪಕ್ಕದಲ್ಲಿ 1.5 ಎಕರೆ ಲ್ಯಾಂಡ್, ಇದಕ್ಕೆ ನಾನು KHSC ಇತ್ತು, ನಾನು ಇದನ್ನು ಕಿದ್ವಾಯಿ ಆಸ್ಪತ್ರೆಗೆ ಕೊಡಿಸಿದ್ದೆ. ಹಿಂದೆ ನಾನು ಸಚಿವನಾಗಿದ್ದಾಗ ಕೊಡಿಸಿದ್ದೆ, ಆದರೆ 5 ವರ್ಷ ಹಿಂದಿನ ಸರ್ಕಾರದಲ್ಲಿ ಅದು ನಾನು ಸರ್ಕಾರಿ ಆದೇಶ ಮಾಡಿಸಿದ್ರು ಕೂಡ ಹ್ಯಾಂಡ್ ಓವರ್ ಮಾಡಿರಲಿಲ್ಲ. ನಾನು ಆ್ಯಕ್ಚುಲಿ ಗೌರ್ಮೆಂಟ್ ಆರ್ಡರ್ ಮಾಡಿಸಿದ್ದೆ ನಾನು ಇದ್ದಾಗ, ಯಾಕಂದರೆ ಈಗ ಗೊತ್ತಿದೆ, ಯಾಕಂದರೆ ಈ ಮತ್ತೆ ಅವರು ಏನಾದ್ರು ತೊಂದರೆ ಮಾಡ್ತಾರೆ ಅಂಥೇಳಿ 1.5 ಎಕರೆ ಗೌರ್ಮೆಂಟ್ ಆದೇಶ ಆದರೂ ಹ್ಯಾಂಡ್ ಓವರ್ ಮಾಡಿರಲಿಲ್ಲ. ನಾನು ಬಂದ ಮೇಲೆ ಅದನ್ನು ಹ್ಯಾಂಡ್ ಓವರ್ ಮಾಡಿಸಿ ಆ 1.5 ಎಕರೆ ಜಾಗದಲ್ಲಿ ನಾವು 210 ಬೆಡ್ಡು ಕಿದ್ವಾಯಿ ಆಸ್ಪತ್ರೆನ ಮಾಡ್ತಾ ಇದ್ದೀವಿ. ಇಲ್ಲಿ ಇಲ್ಲಿ 80 ಬೆಡ್ಸ್, ಇಲ್ಲಿ ಒಂದು 80-90 ಬೆಡ್ಸ್ ಇದೆ. ಅದು 210 ಬೆಡ್ ಅಂದರೆ 300 ಬೆಡ್ ಹಾಸ್ಪಿಟಲ್ ಆಗುತ್ತೆ. ಕಿದ್ವಾಯಿ 300 ಬೆಡ್ ಹಾಸ್ಪಿಟಲ್ ಆದರೆ ಇಟ್ ಬಿಕಮ್ ಎ ರೀಜನಲ್ ಕ್ಯಾನ್ಸರ್ ಸೆಂಟರ್. ಯಾವುದೇ 300 ಬೆಡ್ ಆಸ್ಪತ್ರೆ ಡೆಡಿಕೇಟೆಡ್ ಹಾಸ್ಪಿಟಲ್ ಫಾರ್ ಕ್ಯಾನ್ಸರ್ ಇದೆ, ಅದು ರೀಜನಲ್ ಕ್ಯಾನ್ಸರ್ ಸೆಂಟರ್ ಅಂತ ಅದನ್ನು ರೆಕಗ್ನೈಸ್ ಮಾಡ್ತಾರೆ. ಅದನ್ನು ರೀಜನಲ್ ಕ್ಯಾನ್ಸರ್ ಸೆಂಟರ್ ಮಾಡೋದಕ್ಕೆ ಇದೊಂದು ನಾವು ಇಲ್ಲಿ ಈ ಪ್ರಾಜೆಕ್ಟನ್ನು ತೆಗೆದುಕೊಂಡಿದ್ದೀವಿ. ಸುಮಾರು 76 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಆಸ್ಪತ್ರೆ ಅಡಿಗಲ್ 16ನೇ ತಾರೀಕು ಆಗ್ತಾ ಇದೆ. ಇದು ಕೆಲಸ ಎಲ್ಲ ಪ್ರಿಲಿಮಿನರಿ ಪ್ರಾರಂಭ ಮಾಡೋಕ್ಕೆ ಹೇಳಿದ್ದೀವಿ. ಈಗ ಇದರಲ್ಲಿ ಸುಮಾರು 25 ಕೋಟಿ ರೂಪಾಯಿ ನಾನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಕೊಡಿಸಿದ್ದೀನಿ. 25 ಕೋಟಿ ರೂಪಾಯಿ, 76 ಕೋಟಿ ರೂಪಾಯಿಯಲ್ಲಿ 25 ಕೋಟಿ ರೂಪಾಯಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಕೊಡಿಸಿದ್ದೀವಿ. 25 ಕೋಟಿ KKRDB. ಆಮೇಲೆ ನಮ್ಮ ಕಿದ್ವಾಯಿ ಮೇನ್ ಹಾಸ್ಪಿಟಲಿಂದ ಅಲ್ಲಿಂದ ಒಂದು 16 ಕೋಟಿ ರೂಪಾಯಿ ಇವತ್ತು ನಮ್ಮ ಮೇನ್ ಇನ್ಸ್ಟಿಟ್ಯೂಟಿಂದ ಕೊಡ್ತಾ ಇದ್ದೀವಿ. ಆಮೇಲೆ ಸರ್ಕಾರದಿಂದ 10 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. ಈ ರೀತಿ ನಾವು ಇದನ್ನು ಟೈಅಪ್ ಮಾಡಿ ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಟೆಂಡರ್ ಆಗಿ ಈಗ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘ ಕಲಬುರಗಿಯ ವತಿಯಿಂದ ಬಡ ಬೀದಿ ವ್ಯಾಪಾರಿಗಳಿಗೆ ರಂಜಾನ್ ಆಹಾರ ಕಿಟ್ಗಳನ್ನು ವಿತರಿಸಲಾಯಿತು. ಪವಿತ್ರ ರಂಜಾನ್ ಹಬ್ಬವನ್ನು ಬಡ ಮುಸ್ಲಿಮರು ಉತ್ಸಾಹದಲ್ಲಿ ಆಚರಿಸಲು ಪ್ರತಿ ವರ್ಷ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಬಡ ಬೀದಿ ವ್ಯಾಪಾರಿಗಳಿಗೆ ರಂಜಾನ್ ಆಹಾರ ಕಿಟ್ ವಿತರಿಸುತ್ತಿರುವುದು ತುಂಬಾ ಸಂತಸದ ವಿಷಯ ಎಂದು ಮೇಯರ್ ಯಲ್ಲಪ್ಪ ನಾಯ್ಕೋಡಿ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಲಬುರಗಿ ನಗರದ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಇರುವ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ಕಾರ್ಯಾಲಯದಲ್ಲಿ ಆಯೋಜಿಸಿದ್ದ ಪವಿತ್ರ ರಂಜಾನ್ ಹಬ್ಬದ ಆಹಾರ ಕಿಟ್ ವಿತರಣೆ ಹಾಗೂ ಯುಗಾದಿ ರಂಜಾನ್ ಸೌಹಾರ್ದ ಸಂಗಮ ಕಾರ್ಯಕ್ರಮಕ್ಕೆ ಅವರು ಚಾಲನೆ ನೀಡಿ ಮಾತನಾಡಿದರು. ಬೀದಿ ವ್ಯಾಪಾರಿಗಳು ಶ್ರಮಿಕ ವರ್ಗಕ್ಕೆ ಸೇರಿದವರಾಗಿದ್ದು ಇವರಲ್ಲಿ ಬಹುತೇಕರು ಬಡವರಾಗಿದ್ದಾರೆ. ಕೆಲವರು ತಮ್ಮ ಹಬ್ಬಗಳನ್ನು ಹಣಕಾಸಿನ ಅಡಚಣೆಯಿಂದ ಆಚರಿಸಲು ಆಗುವುದಿಲ್ಲ. ಹೀಗಾಗಿ ಅವರಿಗೆ ಸಂಘದ ಅಧ್ಯಕ್ಷರಾದ ಜಗನ್ನಾಥ ಸೂರ್ಯವಂಶಿ ಅವರು ಕಳೆದ 7-8 ವರ್ಷಗಳಿಂದ ಕಿಟ್ ವಿತರಿಸುವ ಕಾಯಕದಲ್ಲಿ ತೊಡಗಿದ್ದಾರೆ. ಅಲ್ಲದೆ ಈ ವರ್ಗದ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿದ್ದಾರೆ ಎಂದರು. ಇವತ್ತು ಈ ಕಾರ್ಯಕ್ರಮ ಜಗನ್ನಾಥ ಸೂರ್ಯವಂಶಿಯವರು ಪ್ರತಿ ವರ್ಷದಂತೆ ಈ ಕಾರ್ಯಕ್ರಮ ಇವತ್ತು ನಡೆಸ್ಕೊಂಡು ಬಂದಿದ್ದಾರೆ. ಬಹಳ ಸಂತೋಷದ ವಿಷಯ. ಏಕೆಂದರೆ ಅವರು ಹೋರಾಟಗಾರರು ಮತ್ತು ಬೀದಿ ವ್ಯಾಪಾರಿಗಳ ಒಂದು ಸಂಘದ ಅಡಿಯಲ್ಲಿ ಅವರು ಅನೇಕ ಜನಪರ ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿದ್ದಾರೆ. ಮತ್ತು ವಿಶೇಷವಾಗಿ ಬೀದಿ ವ್ಯಾಪಾರಿಗಳಂತಂದರೆ ಅತಿ ಬಡವರಾದಂಥವರೇ ಬೀದಿ ಮೇಲೆ ಕುಳಿತು ವ್ಯಾಪಾರ ಮಾಡ್ತಕ್ಕಂಥ ಜನ. ಅಂಥವ್ರು ಗುರುತಿಸಿ ಅವರನ್ನು ಅವರ ಸಂಘದ ಅಡಿಯಲ್ಲಿ ತಂದು ಅವರ ಸಂಘದ ಅಡಿಯಲ್ಲಿ ಅವರ ಹೆಸರನ್ನು ನೋಂದಾಯಿಸಿ ಮಹಾನಗರ ಪಾಲಿಕೆಯಿಂದ ಅವರಿಗೆ ಲೈಸೆನ್ಸನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಈ ಹಿಂದೆ ಮಾಡಿದ್ರು. ಈ ಮುಂದಿನ ದಿನಗಳು ಸಹಿತ ನಾನು ತಮ್ಮ ಸಂಘಕ್ಕೆ ನಾವು ಮೊನ್ನೆ ನಮ್ಮ ಸೂಪರ್ ಮಾರ್ಕೆಟ್ನಲ್ಲಿ ಹೋಗಿ ಕೆಲವು ಸ್ಥಳಗಳನ್ನು ಪರಿವೀಕ್ಷಣೆ ಮಾಡಿದ್ದೀವಿ. ಮಾಡಿ ಅವ್ರ ಜೊತೆಯಲ್ಲಿ ನಾವು ಮಾತಾಡಿದ್ದೀವಿ. ಮಹಾನಗರ ಪಾಲಿಕೆಯಿಂದ ಎಲ್ಲ ಬೀದಿ ವ್ಯಾಪಾರಿಗಳಿಗೆ ಯಾವ್ಯಾವ ಸೌಲಭ್ಯಗಳು ಸಿಗಬೇಕು ಆ ಸೌಲಭ್ಯಗಳು ಸಿಗ್ತಕ್ಕಂಥ ವ್ಯವಸ್ಥೆ ನಾನು ಮಾಡ್ತೀನಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಹೇಳುತ್ತಾ, ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಎಂ ಠಾಕೂರ್ ಅವರು ಮಾತನಾಡಿ, ಅಸಂಘಟಿತ ಕಾರ್ಮಿಕ ವರ್ಗಕ್ಕೆ ಸರಕಾರದಿಂದ ಸಿಗುವ ಕಾರ್ಮಿಕ ಇಲಾಖೆಯ ಎಲ್ಲಾ ಸೌಲಭ್ಯಗಳನ್ನು ಬೀದಿ ಬದಿ ವ್ಯಾಪಾರಿಗಳಿಗೂ ಸಿಗುವಂತಾಗಬೇಕು. ಈ ನಿಟ್ಟಿನಲ್ಲಿ ಸೂರ್ಯವಂಶಿ ಅವರು ನಿರಂತರವಾಗಿ ಹೋರಾಟ ಮಾಡುತ್ತಿರುವ ಅವರಿಗೆ ಎಲ್ಲರೂ ಕೈ ಜೋಡಿಸಬೇಕು ಎಂದರು. ಈಗ ಹ್ಯಾಂಗ ನಮ್ಮ ಪವಿತ್ರ ರಂಜಾನ್ ಬರ್ತದೆ, ಹಬ್ಬದಾಗ 30 ದಿವಸ ಉಪವಾಸ ಇದ್ದು ರಂಜಾನ್ ಹಬ್ಬ ಮಾಡ್ತಾರೆ. ಹಂಗೆ ನಮ್ಮ ಹಿಂದೂ ಸಹ ಶ್ರಾವಣ ಮಾಸದಾಗ 1 ತಿಂಗಳು ಇರ್ತಾರೆ. ಸೊ ಈಗ ಇದು ಭಾವ್ಯಕತೆ ಸಂಬಂಧ ಇದ್ದಂಗೆ ಅವ್ರು ಹೆಂಗೆ ಮಾಡ್ತಾರೆ, ಅವ್ರ ಧರ್ಮದಾಗ ಅವ್ರ ಪವಿತ್ರ, ನಮ್ಮ ಧರ್ಮದಾಗ ನಮಗೆ ಪವಿತ್ರ. ಸೊ ಆ ರೀತಿಯಿಂದ ಎಲ್ಲ ಬೀದಿ ವ್ಯಾಪಾರಿಗೆ ಕರ್ಕೊಂಡು ಇದು ಪ್ರತಿ ವರ್ಷ ಸುಮಾರು ವರ್ಷ ನಾನು ನೋಡ್ತಾ ಇದ್ದೀನಿ. ಜಗನ್ನಾಥ ಸೂರ್ಯವಂಶಿಯವರು ಯಾವಾಗಲೂ ಎಲ್ಲ ರೀತಿಯಿಂದ ಹಬ್ಬ ಹರಿದಿನಗಳಾಗಲಿ, ಇದು ರಂಜಾನ್ ಹಬ್ಬದಾಗಲಿ, ಈಗ ಬೀದಿ ವ್ಯಾಪಾರಿಗಳು ಅಂತಂದ್ರೆ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ
ಕಮ್ಮಿ ಇರ್ತದೆ. ಸೊ ಅವರು ಹಬ್ಬ ಖುಷಿಯಾಗಿ ಮಾಡಲಿ ಅನ್ನೋ ದೃಷ್ಟಿಯಿಂದ ಅವರಿಗೆ ತಮ್ಮದಂಥ ಆರ್ಥಿಕ ಸಹಾಯ ಆಗಲಿ, ಅವ್ರಿಗೇನೋ ಬಟ್ಟೆ ಹಣ್ಣು ಅನಾಜ್ ಕೊಟ್ಟು ಅವ್ರಿಗೆ ಪ್ರತಿ ವರ್ಷ ಮಾಡ್ತಾರೆ. ಸೊ ಅವರಿಗೆ ಇನ್ನೂ ದೇವರ ಆಯುರ ಆರೋಗ್ಯ ಕೊಟ್ಟು ಇನ್ನೂ ಈ ಸಂಸ್ಥೆ ಈ ಬ್ಯಾಂಕ್ ಇನ್ನೂ ಬೆಳೆದವರಿಗೆ ಇನ್ನೂ ಉನ್ನತ ಮಟ್ಟದಲ್ಲಿ ಹೆಚ್ಚಿನ ಮಂದಿಗೆ ಕೊಡೋ ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಬೆಳೆಸಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಜಗನ್ನಾಥ ಸೂರ್ಯವಂಶಿ ಅವರು ಮಾತನಾಡಿ ಎಲ್ಲ ಬೀದಿ ಬದಿ ವ್ಯಾಪಾರಿಗಳಿಗೆ ಪವಿತ್ರ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರಿದರು. ಬೀದಿ ವ್ಯಾಪಾರಿಗಳಿಗೆ ಜಾತಿ ಧರ್ಮ ಇರುವುದಿಲ್ಲ, ತಮ್ಮ ಕಾಯಕವೇ ಧರ್ಮ. ಹೀಗಾಗಿ ಎಲ್ಲರೂ ತಮ್ಮ ತಮ್ಮ ಹಬ್ಬಗಳನ್ನು ಸೌಹಾರ್ದಯುತವಾಗಿ ಆಚರಿಸುವ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಎಂದರು. ವತಿಯಿಂದ ಪ್ರತಿ ವರ್ಷ ಅವರಿಗೆ ನೂರಾರು ಜನರಿಗೆ ಕೊಡು ಜನರಿಗೆ ನಾವು ವ್ಯಕ್ತಿಗಳಿಗೆ ಏನದ ಕಿಟ್ ವಿತರಣೆ ಮಾಡ್ತೀವಿ. ಇವತ್ತಿನ ದಿವಸ ಕಿಟ್ ವಿತರಣೆಗೆ ಇವತ್ತಿನ ದಿನ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಶೋಭೆ ಕೊಟ್ಟಂಥ ನಮ್ಮ ಪೂಜ್ಯ ಮಹಾಪೌರದ ಯಲ್ಲಪ್ಪ ನಾಯಕುಡಿ ಸಾಹೇಬರಿಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿಕೇಶಿಗವರು ಶೋಭೆ ಕೊಟ್ಟಂಥ ಮತ್ತು ಇಂದಿನ ದಿವಸ ಮತ್ತು ನಮ್ಮ ಭವಾನಿ ಸಿಂಗ್ ಠಾಕೂರ್ ಅವರು ಕೂಡ ಬಂದು ಶೋಭೆ ಕೊಟ್ಟಂಥ ಈ ಕಾರ್ಯಕ್ರಮಕ್ಕೆ ಕಿಟ್ ವಿತರಣೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅವರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ಬಯಸ್ತೀನಿ. ಹಾಗೆ ನಮ್ಮ ಆತ್ಮೀಯ ಸೋದರರಾದ ರವಿ ರಾಠೋಡ್ ಸಾಹೇಬರು ಜನನಾಯಕರು, ಭಾಳ ಜನ ಮೆಚ್ಚುಗೆಯವರು, ಭಾಳಷ್ಟು ಜನ ಸೇವೆ ಮಾಡಿದ್ರು ಅಂತ ಅವರಿಗೂ ಕೂಡ ನಾನು ಇವತ್ತು ತುಂಬ ಧನ್ಯವಾದಗಳನ್ನು ಬಯಸ್ತೀನಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ. ಮತ್ತು ಅದೇ ಥರ ನಮ್ಮ ವೀರಣ್ಣ ಪಟ್ಟೇದಾರ ನಮ್ಮ ಆತ್ಮೀಯ ಸೋದರರು, ಅವರು ಜನಸೇವೆ ಮಾಡಿ ರಿಟೈರ್ಡ್ ನಿವೃತ್ತಿಯಾಗಿರೋ ಒಳ್ಳೆಯ ಹೆಸರು, ಅವರಿಗೂ ಕೂಡ ನಾನು ಇವತ್ತು ಕಾರ್ಯಾಲಯಕ್ಕೆ ಬಂದಿದ್ದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಅವರಿಗೂ ನಾನು ತುಂಬ ಧನ್ಯವಾದಗಳು ಬಯಸ್ತೀನಿ. ಇದೇ ಥರ ತಾವು ಏನು ಬಂದು ಇವತ್ತಿನ ದಿವಸ ಶೋಭೆ ತಂದಿರಿ ನಮ್ಮ ಸಂಸ್ಥೆಗೆ ಬಂದ ಕೇಸಿಗೆ, ಅದೇ ಥರ ಏನದ ನಾವು ನಿಮ್ಗೆ ಭಾಳಷ್ಟು ಅಭಿನಂದನೆ ಗೌರವಿಸ್ತೀವಿ. ಇದರಲ್ಲಿ ನಮ್ಮ ಸಂಗೀತ ಕೆಲವು ಬಡು ಜನರು ಇದ್ದಿರ್ತಾರೆ. ಎಲ್ಲ ಸರ್ವಧರ್ಮದ ನಂದು ವಿನಂತಿಯದ ಮಹಾಪೌರ ಬಳಿ ಮೊದಲು ಮನೋಜ್ ಜನ IAS ಆಫೀಸರ್ ಇದ್ದರು, ಕೆಲವು ಮಹಾಪೌರಗಳು ಇದ್ದರು, ಶರಣಮತಿ ಬಿಮಿಡವರು ಇದ್ದಾಗಲೂ ಕೆಲವು ನಮ್ಮ ಮಾತಿಗವರು ಗೌರವಶಾರ ಕೆಲವು ಜನಗಳದ್ದೇನಾದ್ರು ಪರಿಹಾರ ದೂರ ಮಾಡಿದ್ದಾರೆ. ಅದೇ ಪ್ರಕಾರ ನಾನು ಯಲ್ಲಪ್ಪ ನಾಯಕುಡಿ ಅಣ್ಣವ್ರಿಗೆ ಮೇಲೆ ಭಾಳ ಫೇತ್ ಇಟ್ಟೀನಿ. ಅವ್ರ ಬಗ್ಗೆ ಸಾವಿರಾರು ಜನಗಳದ ಹೊಗಳಿಕೆ ಹಾಕೊಂಡಿವಿ. ಮತ್ತು ಅವ್ರು ಮಹಾಪೌರ ಆದಾಗೂ ಭಾಳ ಹೆಮ್ಮೆಲಿಂದ ನಾವು ಇಲ್ಲಿ ಆಚರಣೆ ಮಾಡಿದ್ದೇವೆ. ಅವ್ರ ಪರವಾಗಿ ನಾವು ಅದರಲ್ಲಿ ಏನದ ಅವ್ರು ಮಾಡ್ತಾರಂತ ಆತ್ಮವಿಶ್ವಾಸ ಅದ. ನಮಗೇನದ ಲೈಸೆನ್ಸ್ ಮೊದಲು ನವೀಕರಣ ಮಾಡಬೇಕು, ಮೊದಲು ಕೊಟ್ಟಂಥ ಲೈಸೆನ್ಸ್ಗಳು ಮತ್ತು ಜುನೋಲ್ಗಳ ಜಾಗ ವ್ಯವಸ್ಥೆ ಮಾಡಬೇಕು ವ್ಯಾಪಾರಿಗಳಿಗೆ. ಮತ್ತು ಕರಪಾವತಿ ಕಾರ್ಪೊರೇಷನ್ಲಿಂದ ನಮ್ಮ ಸಂಗೀತರು ಲಕ್ಷಾಂತರ ರೂಪಾಯಿ ನಾವು ಮೊದಲು ಮಾಡಿ ಈಗೂ ನಾವು ಮಾಡ್ತೀವಿ. ಅವ್ರು ದುಡಿಲಾಕ ನಮ್ಗೆ ಅವಕಾಶ ಮಾಡಿಕೊಟ್ರು ಸಾಕು. ಮತ್ತು ಅದು ಕೆಲವು ಜುನೋಲ್ಗಳು ಭಾಳ ದಿವಸ ಪೆಂಡಿಂಗ್ ಇದೆ. ಸರ್ಕಾರ ಬಜೆಟ್ ಬಂದರೂ ಮತ್ತು ವಾಪಸ್ ಹೋಗಿದೆ ಬಿಟ್ಟರು ಜನ. ಮತ್ತು ಇಲ್ಲಿ ಇದ್ದಂಥ ಕೆಲವು MLAಗಳು ತಾರತಮ್ಯ ಮಾಡಿದ್ದಾರೆ, ಅವ್ರ ಹೆಸರು ಹೇಳಲ್ಲ. ಹಂಗೆ ಆಗ್ಬಾರ್ದು. ಬಜೆಟ್ ಬಂದಿದ್ದೇನದ ನಾವು ನಾಯಕುಡಿ ಸಾಹೇಬರು ಮಹಾಪೌರರು ಪೂಜೆ ಮಾಡ್ತಾರಂದ್ರೆ ನಮ್ಗೆ ಖಾತ್ರಿ ವಿಶ್ವಾಸ. ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಅಧಿಕಾರಿ ಈರಣ್ಣ ಪಟ್ಟೇದಾರ್, ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಚಂದ್ರಹಾಸ ಚಿತ್ರಿ, ನ್ಯಾಯವಾದಿಗಳಾದ ಚಂದ್ರಶೇಖರ್ ಪಾಟೀಲ್, ಬಾಬು ಮಿಯಾ ಪರೀಟ್, ರವಿ ರಾಠೋಡ್, ಅಮೃತ್ ಸಿ ಪಾಟೀಲ್, ರವಿ ವಂಟಿ, ಲಕ್ಷ್ಮಿ, ಭಾಗ್ಯ, ಶ್ರೀದೇವಿ, ರೇಷ್ಮಾ, ರಿಜ್ವಾನ್ ಶೇಖ್, ರಜಿಯಾ ಬೇಗಂ, ಗನಿ, ರಾಘವೇಂದ್ರ ಕುಲಕರ್ಣಿ, ವೆಂಕಟೇಶ್, ಮಹೇಶ್ ಸೂರ್ಯವಂಶಿ, ಅಶೋಕ್ ರೆಡ್ಡಿ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಬೀದಿ ವ್ಯಾಪಾರಿ ಸೌಹಾರ್ದ ಸಹಕಾರಿ ನಿಯಮಿತ ಬ್ಯಾಂಕ್ ಹಾಗೂ ಕಲಬುರಗಿ ಬೀದಿ ವ್ಯಾಪಾರಿಗಳ ಸಂಘದ ವತಿಯಿಂದ ರಂಜಾನ್ ಹಬ್ಬದ ಪ್ರಯುಕ್ತ ಬೀದಿ ವ್ಯಾಪಾರಿಗಳಿಗೆ ಆಹಾರ ಧಾನ್ಯಗಳ ಕಿಟ್ಗಳನ್ನು ಪೂಜ್ಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ ಅವರು ವಿತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮುಸ್ಲಿಂ ಬಾಂಧವರ ಪವಿತ್ರ ರಂಜಾನ್ ತಿಂಗಳ ಉಪವಾಸದ ಹಿನ್ನೆಲೆಯಲ್ಲಿ ವಾಡೇಕರ್ ಪರಿವಾರದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶುಕ್ರವಾರ ಸಂಜೆ ದಾವತೆ ಇಫ್ತಾರ್ ಕೂಟವನ್ನ ಆಯೋಜಿಸಲಾಗಿತ್ತು. ಮುಸ್ಲಿಂ ಬಾಂಧವರ ಪವಿತ್ರ ರಂಜಾನ್ ತಿಂಗಳ ಉಪವಾಸದ ಹಿನ್ನೆಲೆಯಲ್ಲಿ ವಾಡೇಕರ್ ಪರಿವಾರದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಾವತೆ ಇಫ್ತಾರ್ ಮತ್ತು ಭೋಜನ ಕೂಟವು ಶುಕ್ರವಾರ ದಿನಾಂಕ 28 ಮಾರ್ಚ್ 2025 ಸಂಜೆ 6:41 ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಇಫ್ತಾರ್ ಅನ್ನ ಮಾಡಲಾಯಿತು. ಇದಾದ ನಂತರ ಸಾಮೂಹಿಕ ಪ್ರಾರ್ಥನೆ ನಮಾಜ್ ಅದಾ ಮಾಡಲಾಯಿತು. ನಮಾಜ್ ನಂತರ ಭೋಜನ ಕೂಟದ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಮುಸ್ಲಿಂ ಬಾಂಧವರೊಂದಿಗೆ ರಾಜು ವಾಡೇಕರ್ ಅವರು ಕೂಡ ನಮಾಜ್ ಅದಾ ಮಾಡಿದರು. ಅಲ್ಲದೆ ರಾಕೇಶ್ ರಾಜು ವಾಡೇಕರ್ ಅವರು ಕೂಡ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದರು. ಈ ಇಫ್ತಾರ್ ಕೂಟದಲ್ಲಿ ಲಾಲ್ ಅಹಮದ್, ಮೆಹಬೂಬ್ ಶೇಖ್, ಅಹಮದ್, ಮಂಜುನಾಥ್ ನಾಲ್ವಾರ್ಕರ್, ಗೋಪಾಲ್ ನಾಟಿಕರ್, ರಂಜಿತ್ ಸೇರಿದಂತೆ ಜಾತಿ ಭೇದವಿಲ್ಲದೆ ಅನೇಕ ಸಮಾಜದ ಬಾಂಧವರು ಭಾಗವಹಿಸಿದ್ದರು. फुल हाईलाइट है.
ಈ ಸಂದರ್ಭದಲ್ಲಿ ಮಾತನಾಡಿದ ರಾಜು ವಾಡೇಕರ್ ಅವರು, ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಎನ್ನುವಂತೆ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರಂತೆ ಯಾವತ್ತೂ ಒಂದಾಗಿ ಒಗ್ಗಟ್ಟಿನಿಂದ ಇರಬೇಕು ಎಂದು ಪ್ರತಿ ವರ್ಷವೂ ಕೂಡ ಈ ಇಫ್ತಾರ್ ಕೂಟವನ್ನ ಆಯೋಜಿಸಿಕೊಂಡು ಬರಲಾಗುತ್ತಿದೆ ಎಂದು ತಿಳಿಸಿದರು. ಮಾಡ್ತೀವಿ ಆದ್ರೆ ಇವತ್ತು ಒಳ್ಳೆ ದಿನ ಅದಂತೇಳಿ ಎಲ್ಲರಿಗೆ ಕರೆದು ಅಲಮದ್ ಸೇಟ್ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರಿಗೆ ಒಂದು ಹಿಂದೂ ಮುಸ್ಲಿಂ ಒಗ್ಗಟ್ಟು ಹಾಕಿದ್ರೆ ಇಡೀ ದೇಶನೇ ಆಳ್ಬೋದು ಅಂತ ಇದು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀವಿ. ನಾವು ಯಾರಿಗೆ ಭೇದ ಭಾವ ಬೇಡ. ಇಲ್ಲೆಲ್ಲ ನಾವೆಲ್ಲ ಹಿಂದೂ ಹುಡುಗರೇ ಇದ್ದೀವಿ, ಎಲ್ಲ ಮುಸ್ಲಿಂ ಎಲ್ಲ ಫ್ರೆಂಡ್ಸ್ ಇದ್ದೀವಿ. ಈ ರೀತಿ ಮುಂದೆ ಎಲ್ಲರೂ ಇದೇ ರೀತಿ ಮಾಡಿದ್ರೆ ಭಾಳ ಒಳ್ಳೇದಾಗ್ತದೆ. ಯಾರಿಗೂ ಇದು ಮನಸ್ಸಾಗಲ್ಲ. ಅದಕ್ಕೋಸ್ಕರ ಇಂಥ ಒಂದು ನಾವು ಮನೆಯಲ್ಲಿ ಕರೆಸಿ ಎಲ್ಲರಿಗೆ ಉಪವಾಸ ಇಫ್ತಿಯಾರ್ ಊಟನೂ ಹಮ್ಮಿಕೊಂಡಿದ್ದೀವಿ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ಬಂದು ಇಫ್ತಿಯಾರ್ ಊಟ ಸ್ವೀಕರಿಸಿದ್ದಾರೆ. ಹಾಗೂ ನಮ್ಮ ಬಗ್ಗೆ, ನಮ್ಮ ಮನೆ ಫ್ಯಾಮ್ಲಿ ಬಗ್ಗೆ ಹಾಗೂ ಎಲ್ಲ ಜನರ ಬಗ್ಗೆ ಅವರು ಪ್ರಾರ್ಥನೆ ಮಾಡಿದರು. ಅವ್ರ ಜೊತೆ ನಾನು ಪ್ರಾರ್ಥನೆ ಮಾಡಿದ್ದೀನಿ. ದೇವರು ನಮಗೆಲ್ಲ ಒಳ್ಳೆಯದಾಗಲಿ, ಎಲ್ಲರಿಗೆ ಒಳ್ಳೆಯದಾಗಲಿ ಅಂತೇಳಿ ನನ್ನ ನಮಸ್ಕಾರ. ಈ ಸಂದರ್ಭದಲ್ಲಿ ಮಾತನಾಡಿದ ಲಾಲ್ ಅಹಮದ್ ಅವರು, ಇಂದಿನ ನಮಾಜ್ನಲ್ಲಿ ರಾಜು ವಾಡೇಕರ್ ಅವರು ಕೂಡ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದು ದೇವರು ಅವರಿಗೆ ಒಳ್ಳೆಯದನ್ನು ಮಾಡಲಿ ಎಂದು ಶುಭ ಹಾರೈಸಿದರು. ಈ ತಿಂಗಳದಾಗ ನಮ್ಮ ಶ್ರೀಮಾನ್ ರಾಜು ವಾಡೇಕರ್ ಅವರು ತಂದೆ ರಾಮಚಂದ್ರ ರಾವ್ ವಾಡೇಕರ್ ಏನು ಇದ್ರಿಲ್ಲ. ಅವ್ರು ಆ ಟೈಮಿನಾಗೆ ನಾನು ಬಂದು ಇದೇ ಮನೆಯಾಗ ಕುಂತು ಒಂದತ್ತನ ಬಿಟ್ಟಿನಿ, ಊಟ ಮಾಡೀನಿ, ಅವ್ರ ಜೊತೆಗೆ ಕುಂತು ಪ್ರೇಯರ್ ಮಾಡೀವಿ. ಇಲ್ಲಿ ಕುಂತು ಅವ್ರ ಪದ್ಧತಿಗೆ ತಗೊಂಡು ನಡೆಯುವಂಥ ಅವ್ರ ಸುಪುತ್ರ ಶ್ರೀ ರಾಜು ವಾಡೇಕರ್ ಅವರು, ರಾಕೇಶ್ ವಾಡೇಕರ್ ಅವರಿಗೆ ದೇವರು ಒಳ್ಳೆಯದು ಮಾಡಬೇಕು, ಇವರಿಗೆ ಬೆಳೆಸಬೇಕು ಅಂತ ನಾವು ದೇವ್ರ ಬಳಿ ಬೇಡ್ಕೊತೀವಿ. ಅಲ್ಲಾನ ಬಳಿ ನಾವು ಪರಮಾತ್ಮನ ಬಳಿ ನಾವು ಇವ್ರು ಒಳ್ಳೇದಾಗಬೇಕು. ಯಾವ ಥರ ಇವ್ರು ಸಮಾಜಿಗೆ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಈ ಭಾರತ ದೇಶದಾಗೆ. ಇವತ್ತೊಂದು ದಿವಸ ಭಾಳ ಇಂಪಾರ್ಟೆಂಟು. ಯಾಕಂತಂದ್ರೆ ರಾಜು ವಾಡೇಕರ್ ನಮ್ಮ ಜೊತೆಗೆ ನಿಂತು ಪ್ರೇಯರ್ ಮಾಡಿ ನಮಾಜಿ ಮಾಡಿಕೊಂಡು ಇವತ್ತು ನಾವು ದೇವ್ರ ಬಳಿ ನಾವು ಪ್ರೇಯರ್ ಆದಮೇಲೆ ಏನು ಬೇಡ್ಕೊತೀವಿ, ಈ ಭಾರತ ದೇಶ ಸಲಗೆ ಒಕ್ಕಟ್ಟಾಗಿ ಇರಬೇಕು. ಎಲ್ಲ ಜನರು ಭಾರತ ದೇಶ ಮುಂದೆ ಹೋಗಬೇಕು, ಇಡೀ ಜಗತ್ತಿನಾಗ ಒಂದು ದೊಡ್ಡ ಶಕ್ತಿಯಾಗಿ ಬೆಳಿಬೇಕು ನಮ್ಮ ಭಾರತ ದೇಶ ಅಂತ ಈ ಪ್ರೇಯರ್ನಾಗ ನಾವು ಬೇಡ್ಕೊಂಡು ಪ್ರತಿ ದಿವಸ ಒಂದು ತಿಂಗಳ ಪೂರ ಭಾರತ ಉನ್ನತಿ ಸಲಗೆ ನಾವು ಬೇಡ್ಕೊಂಡು ಭಾರತ ದೇಶಕ್ಕೆ ಇರುವಂಥ ಎಲ್ಲ ಜನರು ಅಣ್ಣತಮ್ಮರಾಗಿ ಬೆಳಿಬೇಕಂತ ಈ ರಂಜಾನ್ ಹಬ್ಬದಾಗ ಸ್ಪೆಷಲ್ ವಿಶೇಷ ಎಲ್ಲ ಮಸೂದಿ ಒಳಗೆ ಪ್ರೇಯರ್ ಆಗಿದೆ. ಮತ್ತು ಇವತ್ತು ನಮ್ಮ ರಾಜು ವಾಡೇಕರ್ ಅವ್ರ ಮನ್ಯಾಗ ಇವತ್ತು ಒಂದತ್ತು ಬಿಟ್ಟು ಮತ್ತು ಆಮೇಲೆ ಇವತ್ತು ಊಟ ಇಲ್ಲಿ ಮಾಡಿ ಎಲ್ಲ ಮಂದಿ ಇನ್ನೊಂದು ಸಲ ಇದು ಮೆಸೇಜ್ ನಾವು ಕೊಡ್ತಾ ಇದ್ದೀವಿ. ನಾವು ಎಲ್ಲ ಒಕ್ಕಟ್ಟಿವಿ, ಇದರದಾಗ ಏನು ಸಮಸ್ಯೆನೇ ಇಲ್ಲ ಅಂತ ರಂಜಾನ್ ಹಬ್ಬದ ಶುಭಾಶಯಗಳು. ಈ ಸಂದರ್ಭದಲ್ಲಿ ಮೆಹಬೂಬ್ ಶೇಖ್, ಪ್ರಹ್ಲಾದ್ ಹಡ್ಗಿಲ್ಕರ್ ಸೇರಿದಂತೆ ಇತರೆ ಅನೇಕ ಜನ ಮುಸ್ಲಿಂ ಬಾಂಧವರು ಮತ್ತು ಇತರೆ ಮುಖಂಡರುಗಳು ಉಪಸ್ಥಿತರಿದ್ದರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಶ್ರೀಮತಿ ವೀರಮ್ಮ ಗಂಗಸಿರಿ ಮಹಿಳಾ ಪದವಿ ಪೂರ್ವ ಮಹಾವಿದ್ಯಾಲಯ ಕಲಬುರಗಿಯಲ್ಲಿ ದ್ವಿತೀಯ ಪಿಯುಸಿ ಇತಿಹಾಸ ಮೌಲ್ಯಮಾಪನ ಕೇಂದ್ರದ ಸಮಾರೋಪ ಹಾಗೂ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿಯ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ವಿಜಿ ಮಹಿಳಾ ಮಹಾವಿದ್ಯಾಲಯ ಇತಿಹಾಸ ಮೌಲ್ಯಮಾಪನ ಕೇಂದ್ರ ಮೌಲ್ಯಮಾಪಕರಿಗೆ ಅತ್ಯುತ್ತಮ ವ್ಯವಸ್ಥೆಯನ್ನ ಕಲ್ಪಿಸಿ ಮೌಲ್ಯಮಾಪಕರ ಮನಗೆದ್ದಿದೆ ಎಂದು ಕಲಬುರಗಿಯ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಅಶೋಕ್ ಶಾಸ್ತ್ರಿ ಹೇಳಿದ್ದಾರೆ. ಅವರು ವಿಜಿ ಮಹಿಳಾ ಮಹಾವಿದ್ಯಾಲಯ ಇತಿಹಾಸ ಮೌಲ್ಯಮಾಪನ ಕೇಂದ್ರದ ಸಮಾರೋಪ ಹಾಗೂ ಸನ್ಮಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು. ಒಂದೊಂದು ಅಂಕದ ಹಿಂದೆ ಒಂದು ಅಂಕ ಪಡೆದಂತ ವಿದ್ಯಾರ್ಥಿಯ ಅಂಕದ ಹಿಂದೆ ಒಂದು ವ್ಯಥೆ ಇರುತ್ತೆ, ಶ್ರಮ ಇರುತ್ತೆ, ಓದು ಇರುತ್ತೆ, ಅಧ್ಯಯನ ಇರುತ್ತೆ, ಕ್ರಿಯಾಶೀಲ ಇರುತ್ತೆ. ಅದನ್ನ ಪ್ರೆಸೆಂಟ್ ಮಾಡುವಂತ ವ್ಯವಧಾನ ಇರುತ್ತೆ. ನಾವು ಅಕಸ್ಮಾತಾಗಿ ಸರಿಯಾದ ಉತ್ತರಕ್ಕೆ ಸರಿಯಾದ ಅಂಕಗಳನ್ನು ಕೊಡದೇ ಹೋದರೆ ನಾವು ವಿದ್ಯಾರ್ಥಿಗಳಿಗೆ ಮಾಡುವಂತ ದ್ರೋಹ. ಸುಮಾರಾಗಿ 6 ರಿಂದ 7 ತಿಂಗಳು ನಾವು ಮಕ್ಕಳಿಗೆ ಪಾಠ ಬೋಧನೆಯನ್ನು ನಿರಂತರವಾಗಿ ಮಾಡಿರುತ್ತೇವೆ. ಇನ್ನು ಕೆಲವರು ಮಾಡಿರುವುದಿಲ್ಲ, ಅದಕ್ಕೆ ಅಪವಾದ, ಅದು ಬೇರೆ. ಎಲ್ಲ ಕೆಲವರು ಪಾಠನ ಮಾಡಂಗಿಲ್ರಿ. ಬಹಳಷ್ಟು
ಉಪನ್ಯಾಸಕ ವರ್ಗದವರು ಪಾಠನ ಮಾಡೋದಿಲ್ಲ. ನೀವು ಶಾಂತ ಕೂತೀನಿ ಅಂದ್ರೆ ಒಪ್ಕೊಂಡ್ರಿ ಅಂತ ಅರ್ಥದು. ನಿಮ್ಮದಷ್ಟೇ ಹೇಳೋದಿಲ್ಲ ನಾನು, ಒಟ್ಟು ಎಲ್ಲ ಉಪನ್ಯಾಸಕ ವರ್ಗದವರನ್ನ ಸೇರಿಸಿಕೊಂಡು ಹೇಳುವಂತ ಮಾತು. ನಾವು ಯಾರು ಚೆನ್ನಾಗಿ ಪಾಠವನ್ನ ಮಕ್ಕಳಿಗೆ ಬೋಧನೆ ಮಾಡಿರುತ್ತಾರೆಯೋ ಅಂತ ಉಪನ್ಯಾಸಕರು, ಅಂತ ಶಿಕ್ಷಕರು ಮೌಲ್ಯಮಾಪನವನ್ನ ಯಾವುದೇ ದೋಷ ಇರಲಾರದೆ, ಲೋಪ ಇರಲಾರದೆ ಮಾಡುತ್ತಾರೆ. ಇದರಲ್ಲಿ ಸಂಶಯನೇ ಇಲ್ಲ. ಈ ಚಪ್ಪಾಳೆ ತಟ್ಟಿದವರು ನಾವು ಸರಿಯಾಗಿ ಪಾಠ ಮಾಡಿದೀವ್ರಿ ಮತ್ತು ಅದರ ಜೊತೆಗೆ ಮೌಲ್ಯಮಾಪನವನ್ನು ಮಾಡಿದ್ದೀರಿ ಅಂತೇಳಿ ಒಪ್ಪಿಕೊಂಡದ್ದು. ಯಾರು ಚಪ್ಪಾಳೆ ತಟ್ಟಿಲ್ಲ ಮುಂದೆ ಅವರು ಆತ್ಮಾವಲೋಕನವನ್ನು ಮಾಡಿಕೊಡಬೇಕು, ಸಮೀಕ್ಷೆಯನ್ನು ಮಾಡಿಕೊಡಬೇಕು, ವಿಮರ್ಶೆಯನ್ನು ಮಾಡಿಕೊಡಬೇಕು, ಮನನವನ್ನು ಮಾಡಿಕೊಡಬೇಕು, ನೆನಪನ್ನು ಮಾಡಿಕೊಡಬೇಕು. ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಮೋಹನ್ ರಾಜ್ ಪತ್ತಾರ್, ಕಚೇರಿಯ ಉಪ ಮೌಲ್ಯಮಾಪಕರಾದ ಐಕೆ ಪಾಟೀಲ್ ಎಲ್ಲಾ ವ್ಯವಸ್ಥೆಗಳನ್ನು ಸರಿಯಾಗಿ ಮಾಡಿ ಎಲ್ಲಾ ಉಪನ್ಯಾಸಕರ ಮನಗೆದ್ದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ 6 ಜನ ನಿವೃತ್ತ ಉಪನ್ಯಾಸಕರನ್ನು ಹಾಗೂ PhD ಪದವಿ ಪಡೆದವರನ್ನು ಸನ್ಮಾನಿಸಲಾಯಿತು. ಶಿಬಿರದ ವೀಕ್ಷಕರಾದ ಸುಜಾತಾ ಬಿರಾದಾರ್, ಶಿಬಿರದ ಮುಖ್ಯಸ್ಥರಾದ ಜಯಶ್ರೀ ಪಾಟೀಲ್, ಕಚೇರಿಯ ಉಪ ಮೌಲ್ಯಮಾಪಕರಾದ ವಿಜಯಲಕ್ಷ್ಮಿ ಅಲ್ದಿ, ಮಂಜುಳಾ ಪಾಟೀಲ್, ಐಕೆ ಪಾಟೀಲ್, NSS ಸಂಯೋಜಕರಾದ ಚಂದ್ರಶೇಖರ್ ದೊಡ್ಡಮನಿ, ಜೆ ಮಲ್ಲಪ್ಪ, ಉಮಾಕಾಂತ್, ಎಸ್ ಪ್ರಭು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಭಗವಾನ್ ಬಿರಾದಾರ್ ಕಾರ್ಯಕ್ರಮ ನಿರೂಪಿಸಿದರು. ಶ್ರೀಧರ್ ಚಲವಾದಿ ವಂದಿಸಿದರು. ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಕಮಲಾಪುರದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಹಾಗೂ ವಿವಿಧ ಘಟಕಗಳ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಮತ್ತು ಜಾನಪದ ಉತ್ಸವ 2025 ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇತ್ತೀಚೆಗೆ ಕಮಲಾಪುರದ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಇವರು 2024-25ನೇ ಸಾಲಿನ ಶೈಕ್ಷಣಿಕ ವರ್ಷದ ಎಲ್ಲಾ ಪದವಿ ಹಾಗೂ ಸ್ನಾತಕೋತ್ತರ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತದ ಉದ್ಘಾಟನಾ ಸಮಾರಂಭ ಹಾಗೂ ಜಾನಪದ ಉತ್ಸವದ ಸಮಾರಂಭವನ್ನು ದಿನಾಂಕ 26ನೇ ಮಾರ್ಚ್ 2025ರಂದು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡುವ ಮೊದಲು ಬಂಡಿಯಲ್ಲಿ ಕೂತು ಪ್ರಾಚಾರ್ಯರು, ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಹಲಿಗೆ ಬಾರಿಸುತ್ತಾ ನೃತ್ಯದ ಮೂಲಕ ಕಾರ್ಯಕ್ರಮದ ಸಭಾಭವನಕ್ಕೆ ಅತಿಥಿಗಳನ್ನು ಕರೆತಂದು ಕಾಲೇಜಿನ ತುಂಬಾ ಬಾಳೆಗೊನೆ, ಕಬ್ಬು ತೋರಣಗಳಿಂದ ಅಲಂಕಾರ ಮಾಡಲಾಗಿತ್ತು. ಕುಟ್ಟುವ, ಬೀಸುವ ಮತ್ತು ಅಡಕಲ ಗಡಿಗೆಗಳ ಮೇಲೆ ದೀಪಾಲಂಕಾರ, ಅನೇಕ ಸಾಮಗ್ರಿಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ಇದು ನೋಡುಗರ ಮನಸೂರೆಗೊಳ್ಳುವಂತಿತ್ತು ಎಂದು ಮಾತನಾಡುತ್ತಾ ಕರ್ನಾಟಕ ಜಾನಪದ ಪರಿಷತ್ತಿನ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ CS ಮಾಲಿ ಪಾಟೀಲ್, ಪದವಿ ಕಾಲೇಜು ಹಂತದಲ್ಲಿ ಜಾನಪದ ಉತ್ಸವ ಮಾಡುತ್ತಿರುವುದು ತುಂಬಾ ಸಂತೋಷ ಮತ್ತು ಹರ್ಷ ತಂದಿದೆ. ಜಾನಪದವು ಇಂದಿನ ವಿದ್ಯಾರ್ಥಿಗಳಿಗೆ ಅನಿವಾರ್ಯ ಮತ್ತು ಅಗತ್ಯವೆಂದು ಭಾವಿಸಿ ಇದನ್ನು ನಡೆಸಲು ಕರ್ನಾಟಕ ರಾಜ್ಯ ಸರ್ಕಾರವು ಶಿಕ್ಷಣ ಇಲಾಖೆಗೆ ಆದೇಶ ಮಾಡಿರುವುದು ಹಾಗೂ ಶಿಕ್ಷಣ ಇಲಾಖೆ ಕಾರ್ಯರೂಪಕ್ಕೆ ತಂದು ನಡೆಸುತ್ತಿರುವುದು ತುಂಬಾ ಸಂತೋಷ ತಂದಿದೆ. ನಮ್ಮ ಜಾನಪದ ಪರಿಷತ್ತು ತುಂಬು ಹೃದಯದ ಧನ್ಯವಾದಗಳನ್ನು ಸರ್ಕಾರಕ್ಕೂ ಶಿಕ್ಷಣ ಇಲಾಖೆಗೂ ಸಲ್ಲಿಸುತ್ತದೆ ಎಂದರು. ಜಾನಪದವು ಯಾವಾಗ ಹುಟ್ಟಿಕೊಂಡಿತು ಎಂದು ನಿಖರವಾದ ಇತಿಹಾಸವಿಲ್ಲ. ಮನುಜನ ಅರಿವಿನ ಉಗಮದೊಂದಿಗೆ ಜಾನಪದ ಬೆಳೆದು ಬಂದಿದೆ. ಜನರು ತಮ್ಮ ದಿನನಿತ್ಯದ ಕಾಯಕದೊಂದಿಗೆ ಹಾಡು, ಕುಣಿತ, ಸಾಹಿತ್ಯ, ಕಲೆ, ಆಟ, ಬಯಲಾಟ, ನಾಟಕಗಳ ಮೂಲಕ ತಮ್ಮ ಸಂಭ್ರಮವನ್ನು ಬಹು ಸಡಗರದಿಂದ ಆಚರಿಸಿಕೊಂಡು ಬಂದಿರುವ ಈ ಕಲೆಗಳೇ ಜಾನಪದವೆಂದು ಹೇಳುತ್ತೇವೆ. ಜಾನಪದವು ಜನವಾಣಿ ಬೇರು, ಕವಿವಾಣಿ ಹೂವು ಎಂದು ಜಾನಪದ ವಿದ್ವಾಂಸರಾದ BM ಶ್ರೀ ಅವರು ಹೇಳಿದ್ದಾರೆ. ಜಾನಪದವು ಎಲ್ಲ ಸಾಹಿತ್ಯ, ಸಂಗೀತ, ಕಲೆಗಳ ತಾಯಿ ಬೇರಾಗಿದೆ ಎಂದು ಹೇಳಿದರು. ಹಿರಿಯ ನಿವೃತ್ತ ಶಿಕ್ಷಕರಾದ ಗುರುಲಿಂಗಪ್ಪ ಚಿರಡಿಯವರು ಕೂಡ ಮಾತನಾಡಿದರು.
ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಅಮೃತಾ ಕಟ್ಕೆ ಅವರು ತಮ್ಮ ಅಧ್ಯಕ್ಷತೆಯ ಮಾತನಾಡುತ್ತಾ ಜನಪದವೇ ನಮ್ಮ ಉಸಿರು, ನಮ್ಮ ಸಂಸ್ಕೃತಿ ಸಂಪ್ರದಾಯ, ಇದನ್ನು ಸದಾ ನಾವು ಆಚರಿಸಬೇಕಾಗಿದೆ, ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಬೇಕಾಗಿದೆ ಎಂದು ಹೇಳಿದರು. ಎಲ್ಲಾ ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಜಾನಪದ ಉಡುಗೆಗಳು, ವಸ್ತ್ರಾಭರಣಗಳನ್ನು ಧರಿಸಿಕೊಂಡು ಜಾನಪದ ವಾತಾವರಣವನ್ನ ನಿರ್ಮಾಣ ಮಾಡಿದ್ದರು. ಈ ಸಂದರ್ಭದಲ್ಲಿ ಪ್ರಾಧ್ಯಾಪಕರುಗಳಾದ ಡಾಕ್ಟರ್ ಜಗದೇವಪ್ಪ ಧರಣಿ, ಡಾಕ್ಟರ್ ಫಾತಿಮಾ ಹಸನತ್, ಡಾಕ್ಟರ್ ಮೊಹಮ್ಮದ್ ಯೂಸುಫ್, ಡಾಕ್ಟರ್ ಜ್ಯೋತಿ ಕಿರಣಗಿ, ಗೌಶಿಯಾ ಬೇಗಂ, ಡಾಕ್ಟರ್ ಗಿರೀಶ್, ಡಾಕ್ಟರ್ ಶ್ರವಣಕುಮಾರಿ, ಡಾಕ್ಟರ್ ಅಂಬಣ್ಣ, ಸತ್ಯೇಶ್ವರ್ ಚೌಧರಿ, ಪ್ರೊಫೆಸರ್ ನೀತಾ ಭೋಸಲೆ, ಡಾಕ್ಟರ್ ಖಾಜಿ ಪರ್ವಿನ್, ಡಾಕ್ಟರ್ ಶ್ಯಾಮರಾವ್, ಡಾಕ್ಟರ್ ಮಹಂತೇಶ್, ಸಫಿಯಾ ಬೇಗಂ, ಡಾಕ್ಟರ್ ನುಜುತ್ ಪರ್ವಿನ್, ಡಾಕ್ಟರ್ ಅವಿನಾಶ್ ಕಂಠೀಕರ್, ಲಕ್ಷ್ಮಣ್ ಮಾಣಿಕ್ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಎಂದು ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ರವೀಂದ್ರ ಕುಂಬಾರ್ ತಿಳಿಸಿದ್ದಾರೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ನಾಳೆ ಸಡಗರ ಸಂಭ್ರಮದಿಂದ ಯುಗಾದಿ ಹಬ್ಬವನ್ನು ಆಚರಿಸುವ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿ ಸಾರ್ವಜನಿಕರು ಬೇವಿನ ಪಾನಕ ತಯಾರಿಸಲು ಬೇಕಾಗುವಂತಹ ಬೇವು ಬೆಲ್ಲ ಖರೀದಿಸುತ್ತಿರುವ ದೃಶ್ಯಗಳು ಕಂಡುಬಂದವು.
ಹಲೋ ನಮಸ್ಕಾರ, ಅಂಬಿಕಾ ಮಡಿವಾಳ. ನಾವು ಪ್ರತಿ ವರ್ಷ ಅಂತ ಈ ವರ್ಷವೂ ಯುಗಾದಿ ಹಬ್ಬ ಆಚರಣೆ ಮಾಡುತ್ತೇವೆ. ಬೇವು ಬೆಲ್ಲ ಎಲ್ಲವನ್ನು ಮಿಕ್ಸ್ ಮಾಡಿ ಜ್ಯೂಸ್ ಥರ ಮಾಡಿ ಅದನ್ನು ಹಬ್ಬವನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ, ಧನ್ಯವಾದಗಳು. ಏಪ್ರಿಲ್ 2ರಂದು ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿ ಇರುವ ವೀರಶೈವ ಕಲ್ಯಾಣ ಮಂಟಪದ ಆವರಣದಲ್ಲಿ ದೇವರ ದಾಸಿಮಯ್ಯನವರ 1046ನೆಯ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. 11ನೇ ಶತಮಾನದ ಆದ್ಯ ವಚನಕಾರ ವಿಶ್ವಮಾನ್ಯ ಶರಣಶ್ರೀ ದೇವರ ದಾಸಿಮಯ್ಯನವರ ಜಯಂತ್ಯೋತ್ಸವ ದಿನಾಂಕ 2 ಏಪ್ರಿಲ್ 2025 ಬುಧವಾರದಂದು ಮಧ್ಯಾಹ್ನ 3:11 ಶ್ರೀ ದೇವರ ದಾಸಿಮಯ್ಯನವರ ದೇವಸ್ಥಾನ ಮಕ್ತಂಪುರದಿಂದ ವೀರಶೈವ ಕಲ್ಯಾಣ ಮಂಟಪದವರೆಗೆ ದೇವರ ದಾಸಿಮಯ್ಯನವರ ಭಾವಚಿತ್ರದ ಭವ್ಯ ಮೆರವಣಿಗೆ, ಸಾಯಂಕಾಲ 5:11 ವೇದಿಕೆಯ ಕಾರ್ಯಕ್ರಮವು ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿ ಇರುವ ವೀರಶೈವ ಕಲ್ಯಾಣ ಮಂಟಪದ ಆವರಣದಲ್ಲಿ ಜರುಗಲಿದೆ ಎಂದು 1046ನೆಯ ದೇವರ ದಾಸಿಮಯ್ಯನವರ ಜಯಂತ್ಯೋತ್ಸವ ಸಮಿತಿ ಕಲಬುರಗಿ ಅಧ್ಯಕ್ಷರಾದ ನಾರಾಯಣ ಎಸ್ ಸಿಂಗಾಡೆಯವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ. ಶರಣ ಶ್ರೀ ದೇವರ ದಾಸಿಮಯ್ಯನವರ ಜಯಂತಿ ಉತ್ಸವದ ಅಧ್ಯಕ್ಷರು. ಈ ಮನುಕುಲಕ್ಕೆ ಮಾನ ಮುಚ್ಚಲಿಕ್ಕೆ ನೇಯ್ಗೆಯನ್ನು ನೇಯ್ದು ಬಟ್ಟೆ ತಯಾರಿಸಿ ಮಾನವ ಕುಲಕ್ಕೆ ಮಾನ ಮುಚ್ಚುವಂಥ ಕೆಲಸ ಯಾರು ಮಾಡಿದರೆ ಅದು ದೇವರ ದಾಸಿಮಯ್ಯನವರು ಅಂತ ಹೇಳಿಕೆ ಈ ಸಂದರ್ಭದಲ್ಲಿ ನನಗೆ ಬಹಳ ಖುಷಿಯಾಗುತ್ತೆ. ಅವರ 1046ನೆಯ ಜಯಂತಿ ಉತ್ಸವ ಮುಂಜಾನೆ 11 ಗಂಟೆಗೆ ಭಗವಾನ್ ಶ್ರೀ ಜೀವೇಶ್ವರ ಕಲ್ಯಾಣ ಮಂಟಪದಲ್ಲಿ ಸರ್ಕಾರಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ತದನಂತರ ಅಲ್ಲಿ ಪ್ರಸಾದ ವ್ಯವಸ್ಥೆ ಇರುತ್ತೆ. ನಂತರ 3 ಗಂಟೆಗೆ ಜೀವೇಶ್ವರ ದೇವರ ದಾಸಿಮಯ್ಯನವರ ಮಂದಿರದಿಂದ ವೀರಶೈವ ಕಲ್ಯಾಣ ಮಂಟಪದವರೆಗೆ ಅದ್ಧೂರಿಯಾಗಿ ಮೆರವಣಿಗೆಯನ್ನು ಆಯೋಜಿಸಲಾಗಿದೆ. ಸಾಯಂಕಾಲ 6 ಗಂಟೆಗೆ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಬೃಹತ್ ವೇದಿಕೆ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ಸಚಿವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಇನ್ನುಳಿದ ಸಮಾಜದ ಮುಖಂಡರು ಎಲ್ಲರೂ ಭಾಗಿಯಾಗ್ತಾ ಇದ್ದಾರೆ. ಸಮಾಜದ ಎಲ್ಲ ಬಂಧುಗಳು, ಸಪ್ತ ನೇಕಾರ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕಾಗಿ ಈ ಸಂದರ್ಭದಲ್ಲಿ ಹೇಳುತ್ತಾ, ನೇಕಾರ ಸಮಾಜಕ್ಕೆ ಇಲ್ಲಿಯವರೆಗೂ ಸರ್ಕಾರದಿಂದ ಯಾವುದೇ ಸೌಲಭ್ಯಗಳನ್ನು ಕೊಡುತ್ತಾ ಇಲ್ಲ. ನೇಕಾರ ಭವನ ಕಟ್ಟಬೇಕಂತ ನಮ್ಮ ಸಮಾಜದಿಂದ ಬಹಳಷ್ಟು ದಿನದ ಒಂದು ಬೇಡಿಕೆ ಇದೆ. ಆ ಬೇಡಿಕೆಯನ್ನು ಸರ್ಕಾರ ಮುಂದಿನ ದಿನಗಳಲ್ಲಿ ಈಡೇರಿಸಬೇಕೆಂದು ನಾನು ಸರ್ಕಾರಕ್ಕೆ ಒತ್ತಾಯಿಸುತ್ತೇನೆ. ಈ ಸುದ್ದಿಗೋಷ್ಠಿಯಲ್ಲಿ ಚಂದ್ರಶೇಖರ್ ಸುಲ್ತಾನ್ಪುರ್, ಪ್ರದೀಪ್ ಸಂಘ, ವಿನೋದ್ ಕುಮಾರ್ ಜಿನವೇರಿ, ರೇವಣಸಿದ್ದಪ್ಪ ಗಡ್ಡದ್, ಶಿವಲಿಂಗಪ್ಪ ಅಷ್ಟಗಿ, ಶಾಂತಕುಮಾರ್ ಯಳಸಂಗಿ, ಸತೀಶ್ ಜಮಖಂಡಿ, ಹನುಮಂತ್ ಕಣ್ಣಿ, ಚಂದ್ರಶೇಖರ್ ಮ್ಯಾಳಗಿ, ಪ್ರಕಾಶ್ ಪೊಲೀಸ್ ಪಾಟೀಲ್, ರವಿ ಭೈರಾಮಡ್ಗಿ ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆಲ್ಲಿ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.